ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಡಿಫ್ರೆಂಟ್ ಆದ ವಿಡಿಯೋ ಜೊತೆ ಬಂದಿದ್ದೀನಿ. ಅಂದರೆ ಯಾಕೆ ಮಾಡಬಾರ್ದು ಈ ಥರ ವೀಡಿಯೋಸ್ನ ಅನ್ನೋ ಕಾರಣಕ್ಕೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ. ನಾನು ಇವತ್ತು ಮಾಡ್ತಾ ಇರೋ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಅಂದರೆ ಗಾದೆಗಳ ಬಗ್ಗೆ. ಅಂದರೆ ಇವಾಗ ನಾವು ಚಿಕ್ಕವರಿದ್ದಾಗ ಅಂದರೆ ನಾವು ಓದಬೇಕಾದ್ರೆ ಎಲ್ಲ ಗಾದೆಗಳ ಬಗ್ಗೆ ವಿವರಣೆ ಕೇಳ್ತಾಯಿದ್ರು. ಅದ್ರ ಬಗ್ಗೆ ನಮಗೆಲ್ಲ ಗಾದೆಗಳ್ನೆಲ್ಲ ತುಂಬ ಬಳಸ್ತಾ ಇದ್ದಿದ್ದರಿಂದ ಅವುಗಳು ಹೇಳಿದ ತಕ್ಷಣ ಇದೇ ಅರ್ಥ ಇದೆ ಅಂದ್ಬಿಟ್ಟು ನಾವು ಹೇಳ್ತಾಯಿದ್ವಿ. ಈಗ ಅಂದರೆ ಗಾದೆ ಅಂತ ಹೇಳಿದ್ರೆ ಮಕ್ಕಳು ಯಾವ ಗಾದೆ ಏನು ಎಲ್ಲದಕ್ಕೂ ಕೂಡ ಗೂಗಲ್ ಸರ್ಚ್ ಮಾಡೋದು ಈ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನು ಇದ್ರ ಮೇಲೇ ವಿಡಿಯೋ ಮಾಡಬೇಕು ಅನ್ನೋ ಆ ಕಾರಣದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು 2 ಗಾದೆಗಳ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಯಾವುದು ಅಂತಂದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಅಂದರೆ ಈ ಗಾದೆ ಬಂದು ತುಂಬ ಅರ್ಥಯುತವಾದಂತಹ ಗಾದೆ. ದೂರದ ಬೆಟ್ಟ ಅಂದರೆ ನಾವು ತುಂಬ ದೂರ ಇರೋದು ಅಂದರೆ ನಮಗೆ ಎಟ್ಕಲಾರ್ದಕ್ಕೆ ನಮ್ಮ ಕೈಗೆ ಯಾವುದು ಎಟ್ಕಲ್ವೋ ಅದರ ಬಗ್ಗೆ ತುಂಬ ಆಸೆ ಇರುತ್ತೆ. ಅಂದರೆ ಇವಾಗ ಅಂದರೆ ಇವಾಗ ನೋಡಿ, ಅಯ್ಯೋ ನಾನು ಬೇರೆ ದೇಶಕ್ಕೆ ಹೋಗ್ಬೇಕಲ್ವಾ, ಏನು ಅಂದರೆ ಜರ್ನಿ ಮಾಡಬೇಕು ಅಂತನೋ ಅಕಸ್ಮಾತ್ ಆ ದೇಶ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಅಲ್ಲಿಗೆ ಹೋಗ್ಬೇಕಲ್ವಾ ಅಂತ ಅದು ತುಂಬ ದೂರ ಇದೆ. ಅದು ಆಮೇಲೆ ನಮ್ಮ ಕೈಗೆ ಎಟ್ಕುತ್ತಾ ಅದು ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು. ಸೊ ನಾವು ಕಂಡಿದ್ದೆಲ್ಲ ನಾವು ತುಂಬ ಚೆನ್ನಾಗಿದೆ ಅಂತ ಅಂದಾಗ ಅದು ಹತ್ರಕ್ಕೆ ಹೋದಾಗಲೇ ನಾವು ಗೊತ್ತಾಗೋದು ಅದ್ರ ಬಗ್ಗೆ ಏನು ಅಂತ. ಈಗ ಮೌಂಟ್ ಎವರೆಸ್ಟು ನಾನು ಹತ್ತಬೇಕಲ್ವ, ತುಂಬ ಜನ ಹತ್ತಿದ್ದಾರೆ, ಸಾಹಸ ಮಾಡಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಬಟ್ ಇವಾಗ ನಾವು ನೋಡ್ತೀವಿ, ಇಷ್ಟು ಚೆನ್ನಾಗಿದೆ, ನಾವು ಹೋಗ್ಬೋದಲ್ವಾ ಹತ್ತಬೇಕು ಅಂತ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಅದು ಎಷ್ಟು ಕಷ್ಟ ಅಂತ. ನಾವು ಯಾವುದನ್ನು ತುಂಬ ನೋಡಿದ ತಕ್ಷಣ ಅದು ದೂರಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು, ಅದ್ರ ಹತ್ರಕ್ಕೆ ಹೋದಾಗಲೇ ಅದ್ರ ಬಗ್ಗೆ ಗೊತ್ತಾಗೋದು. ಹಾಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ನಾವು ಇಲ್ಲಿಂದ ಅದೇ ಥರ ಎಷ್ಟು ನಾವು ಬೇರೆ ನಾವು ಈಗ ಹಿಂಗೆ ಅಂದರೆ ಅಯ್ಯೋ ಅವರಿಷ್ಟು ಚೆನ್ನಾಗಿದ್ದಾರಲ್ವ, ನಮ್ಮ ಹುಡುಗಿರೇ ಆಗಲಿ, ನಾವು ಟಿ ವಿಲಿ ನೋಡಬೇಕಾದ್ರೆ ಅವಾಗೆಲ್ಲ ನಾವು ಅಂದ್ಕೊಳ್ತೀವಿ, ಈಗ ಮೇಕಪ್ ಮಾಡಿರ್ತಾರೆ, ಅದೆಲ್ಲ ಮಾಡ್ಕೊಂಡಾಗ ಅವರು ಡಿಫ್ರೆಂಟಾಗಿ ಕಾಣ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ ಅಂತ. ಹಾಗೆ ನಾವು ಅವ್ರನ್ನ ಹತ್ರದಿಂದ ಹೋಗಿ ನೋಡಿದಾಗಲೇ ಗೊತ್ತಾಗೋದು, ಇವ್ರು ಮೇಕಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಈ ಥರ. ಹಾಗಾಗಿ ದೂರದ ಬೆಟ್ಟ ಯಾವತ್ತೂ ಕೂಡ ನುಣ್ಣಗೇ ಕಾಣೋದು. ಅದ್ರ ಹತ್ರ ಹೋಗಿ ಝೂಮ್ ಮಾಡಿ ನೋಡಿದಾಗಲೇ ಅದು ಏನು, ಅದರೊಳಗಡೆ ಎಷ್ಟು ಕಷ್ಟ ಇದೆ, ಆ ಬೆಟ್ಟ ಹತ್ತೋದಕ್ಕೆ ಎಷ್ಟು ಕಷ್ಟ, ಏನೇನಿದೆ ಅದರಲ್ಲಿ ಅಂತ ಗೊತ್ತಾಗೋದು. ಹಾಗೆ ಇನ್ನೊಂದು ಗಾದೆ, ಹಾಕ್ಮಣೆ ನೂಕ್ಮಣೆ ಯಾಕ್ಮಣೆ ಅಂತ. ಅಂದರೆ ಇವಾಗ ನಮ್ಮ ಮನೆಗೆ ಯಾರಾದರೂ ಬಂದು ಅಂದರೆ ನೆಂಟರಿಷ್ಟು ಬರ್ತಾರೆ, ಹೊಸ್ದಾಗಿ ಬಂದಿರ್ತಾರೆ, ಇನ್ನೂ ಅದೇ ಫಸ್ಟ್ ಟೈಮ್ ಅವ್ರು ಬಂದಿರ್ತಾರೆ ಮನೆಗೆ. ಆವಾಗ ನಾವು ಬನ್ನಿ ಕೂತ್ಕೊಳ್ಳಿ, ಅವ್ರಿಗೆ ಚಾಪೆ ಹಾಕ್ರಿ ಅಥವಾ ಚೇರ್ ಕೊಡಿ, ಮಣೆ ಹಾಕ್ಕೊಡಿ, ಈ ಥರ ಎಲ್ಲ ನಾವು ಹೇಳ್ತೀವಿ. ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಕಡೆ ಯಾರಾದರೂ ಬಂದರೆ ನಾವು ಆ ಥರ ಕೇರ್ ಮಾಡೋದು ಜಾಸ್ತಿನೇ. ಆಮೇಲೆ ನಾವು ಅವಾಗಿನ್ನೂ ಬಂದಿರ್ತಾರಲ್ವ, ಹಾಗಾಗಿ ಅವರಿಗೆ ಕುರ್ಚಿ ಕೊಡಿ ಕೂತ್ಕೊಳ್ಳೋದಕ್ಕೆ ಅಂತ ಹೇಳ್ತೀವಿ. ಸೊ ಒನ್ ಟೈಮ್ ಬಂದರು, ಫಸ್ಟಿಗೆ ಗೊತ್ತಿಲ್ಲ, ಓಕೆ ಆಯಿತು ಅಂದರು. ಆಮೇಲೆ ಪದೇ ಪದೇ ಬರ್ತಾ ಇದ್ದಾಗ ಅವ್ರಿಗೆ ಹೇಳೋದು, ಅವ್ರು ಯಾರಾದರೂ ಮನೆಗೆ ಬಂದರು ಅಂದರೆ ಅವ್ರಿಗೆ ತಗೊಳ್ಳಿ, ಚೇರ್ ತಗೊಳ್ಳಿ, ಅಲ್ಲೇ ಇದೆ ನೋಡಿ, ಅಲ್ಲೇ ಇದೆ, ತಗೊಂಡು ಕೂತ್ಕೊಳ್ಳಿ ಅಂತ ಅನ್ನೋದು. ಕೂತ್ಕೊಳ್ರಿ, ಅವ್ನು ಕೂತ್ಕೊಂಡು ತಂದುಬಿಡು, ಚೇರ್ ಇದೆಯಲ್ಲ ತಗೊಂಡು ಅಂತ ಅನ್ನೋದು. ಅಂದರೆ ಸ್ವಲ್ಪ ಅಲ್ಲಿಗೆ ಸಲಿಕೆ ಕಡಿಮೆ ಆಯಿತು, ಏಕೆಂದರೆ ಯಾವಾಗಲೂ ಬರ್ತಾರಲ್ವ ಬಿಡು ಅಂತ ಅಂದ್ಬಿಟ್ಟು ಅವ್ರನ್ನ ಆ ಥರ ಕೂರಿಸೋದು. ಆಮೇಲೆ ಇನ್ನೊಂದು ಯಾಕೆ ಮಣೆ, ಅವರು ಅಂದರೆ ಪದೇ 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 ಬರ್ತಾ ಇರ್ತಾರಲ್ವ, ಈ ಅಭ್ಯಾಸ ಆಗಿರುತ್ತಲ್ಲ, ಬಂದು ತಗೋ ಅವ್ನಿಗೇನು ಚೇರು, ಅವ್ನು ಯಾವಾಗಲೂ ಬರ್ತಿರ್ತಾನೆ, ಇನ್ನೇನು ಅವನೇ ಸ್ಪೆಷಲ್ಲ, ಇವತ್ತು ಬರ್ತಾನೆ, ನಾಳೆನೂ ಬರ್ತಾನೆ, ಸಾಯಂಕಾಲ ಬರ್ತಾನೆ, ಮಧ್ಯಾಹ್ನ ಬರ್ತಾನೆ, ಈ ಥರ. ಹಾಕ್ಮಣೆ ನೂಕ್ಮಣೆ ಯಾಕ್ಮಣೆ. ಯಾವುದೇ ಆದರೂ ಕೂಡ ಹೊಸ್ದಾಗಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬರ್ತಾ 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 ಬರ್ತಾನೆ ಅದು ನಮಗೆ ಒಂಥರ ಬಿಡು ಅನ್ನೋ ಥರ ನೆಗ್ಲೆಕ್ಟ್ ಆಗುತ್ತೆ. ಆದ್ದರಿಂದ ಯಾವುದು ಕೂಡ ಅತಿ ಆಗಬಾರ್ದು. ಹಂಗಾಗಿ ಸಲಿಗೆ ಇದೆ ಅಂದ್ಬಿಟ್ಟು ಪದೇ ಪದೇ ಹೋದರೂ ಕೂಡ ನಮಗೆ ಮರ್ಯಾದೆ ಇರೋದಿಲ್ಲ. ಹಾಗಾಗಿ ಈ ಗಾದೆ ಮಾತು ಆ ಥರ ಅನ್ವಯಿಸುತ್ತೆ. ಹಾಕ್ಮಣೆ ನೂಕ್ಮಣೆ ಯಾಕ್ಮಣೆ. ಮತ್ತು ಅದೊಂದು ಈಗ ಮುಂಚೆ ಹೇಳಿದ್ನಲ್ವ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಯಾವುದನ್ನೇ ಆದರೂ ಕೂಡ ನಾವು ದೂರದಿಂದ ನೋಡಿ ಎಲ್ಲದನ್ನೂ
ಅಲ್ಗಳೆಯೋಕ್ಕಾಗಲ್ಲ. ಹಾಗೆ ದೂರದಿಂದ ನೋಡೋದೆಲ್ಲನೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಹತ್ರ ಹೋಗಿ ನೋಡಿದಾಗಲೇ ಅದ್ರ ಬಗ್ಗೆ ನಮಗೆ ಗೊತ್ತಾಗೋದು. ಸೊ ಇದೇ ಥರ ಡಿಫ್ರೆಂಟ್ ಗಾದೆಗಳನ್ನ ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ಇದು ಮಕ್ಕಳಿಗೂ ಕೂಡ ಹೆಲ್ಪ್ ಆಗಬೇಕು. ಏಕೆಂದರೆ ಅವರು ಇವಾಗ ಗಾದೆ ಮಾತುಗಳು ಅಂದ್ರೇ ಗೊತ್ತಿರಲ್ಲ. ಯಾಕೆಂದರೆ ಕನ್ನಡ ಮೀಡಿಯಮಲ್ಲಿ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಕಳಿಗೆ ಇರ್ಬೋದು, ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ. ಬಟ್ ಈ ಕಾನ್ವೆಂಟು ಅಂತ ಇಲ್ಲೆಲ್ಲ ಸೇರಿರೋ ಮಕ್ಕಳಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಕಡಿಮೆ ಇರುತ್ತೆ. ನಾನು ಕೂಡ ನೋಡಿದ್ದೀನಿ, ಹಾಗಾಗಿ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಲ್ವ ಅಂತ ಮಾಡಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.